ಅಂದರೆ ನಮ್ಮ ಬೆಂಗಳೂರು ಹೃದಯ ಭಾಗದಲ್ಲಿ ಇರತಕ್ಕಂಥ ಸೌತ್ ಎಂಡ್ ಸರ್ಕಲಲ್ಲಿ ಬೆಂಗಳೂರು ಹಾಸ್ಪಿಟ್ಲು ಇರೋದು ತಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ನಮ್ಮ NRI ಮೂಲದ ಅಮೇರಿಕದಲ್ಲಿರ್ತಕ್ಕಂಥ ಡಾಕ್ಟರ್ ಕೃಷ್ಣ ಸುರಪನೇನಿ ಅವರು ಇದನ್ನು ಹೊಸದಾಗಿ ತೆಗೆದುಕೊಂಡು ಇದಕ್ಕೆ ತುಂಬ ರಿನೋವೇಟ್ ಮಾಡಿದ್ದಾರೆ. ಈಗ ಬೆಂಗಳೂರು ಹಾಸ್ಪಿಟ್ಲು ಇದು ಸುಮಾರು 150 ಹಾಸಿಗೆ ಸಾಮರ್ಥ್ಯದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿದೆ. ಇದರಲ್ಲಿ ಎಲ್ಲ ರೀತಿಯ ಆಧುನಿಕ ವಿಶ್ವ ದರ್ಜೆಯ ವ್ಯವಸ್ಥೆ ಕೂಡ ಇದೆ. ಅಂದರೆ ಒಂದು ವಿಶೇಷ ಏನಪ್ಪ, ಬೆಂಗಳೂರು ಹಾಸ್ಪಿಟ್ಲು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಚಿಕಿತ್ಸೆ ಕೊಡತಕ್ಕಂಥ ಅವರವರ ಸಾಮರ್ಥ್ಯಕ್ಕೆ, ಅವರವರ ಆರ್ಥಿಕ ಸಾಮರ್ಥ್ಯಕ್ಕೆ ಚಿಕಿತ್ಸೆ ಕೊಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಸ್ಪೆಷಲ್ ವಾರ್ಡು ಇದೆ, ಡಿಲೆಕ್ಸ್ ವಾರ್ಡ್ ಕೂಡ ಇದೆ, ಜನರಲ್ ವಾರ್ಡ್ ಕೂಡ ಇದೆ. ಅಂದರೆ ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸ್ ಕೂಡ ಇಲ್ಲಿ ಚಿಕಿತ್ಸೆ ತೆಗೆದುಕೋಬೋದು. ಇದು ಒಂದು ಉತ್ತಮವಾದಂಥ ಪರಿಕಲ್ಪನೆ. ಯಾಕೆಂದರೆ ನಾವು ಖಾಸಗಿ ಆಸ್ಪತ್ರೆ ಅಂದ್ರೆ ಕೇವಲ ಶ್ರೀಮಂತರಿಗೆ ಮಾತ್ರ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಸುಮಾರು ಕಡೆ ಇದೆ. ಇಲ್ಲಿ ಗೌರ್ಮೆಂಟ್ ಎಲ್ಲ ಸ್ಕೀಮ್ಸ್ ಕೂಡ ಇದೆ. ಗೌರ್ಮೆಂಟ್ ಸ್ಕೀಮ್ಸ್, ಯಶಸ್ವಿನಿ ಸ್ಕೀಮ್ ಆಗ್ಬೋದು, ಅಥವಾ ನಿಮ್ಮ ಆಯುಷ್ಮಾನ್ ಭಾರತ್ ಸ್ಕೀಮ್ ಆಗ್ಬೋದು, ESI ಬೆನಿಫಿಷರೀಸ್ಗೆ ಆಗ್ಬೋದು. ಹೀಗಾಗಿ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ಒಂದು ಏಕಗವಾಕ್ಷಿ ಹೊರರೋಗಿಗಳ ವಿಭಾಗ ಕೂಡ ಇದೆ, ಮಾಸ್ಟರ್ ಹೆಲ್ತ್ ಚೆಕಪ್ ಫೆಸಿಲಿಟಿ ಕೂಡ ಇದೆ. ಸುಮಾರು ಇಲ್ಲ, ನಾವಂತೂ ಅಂದರೆ ನನಗೆ ಒಂದು ವಾರದಲ್ಲಿ 2 ದಿವಸ ಅಥವಾ 3 ದಿವಸ ಒಂದು 2-3 ಗಂಟೆ ಇಲ್ಲಿ ಕನ್ಸಲ್ಟೇಷನ್ ಕೊಡೋಂಥದ್ದು ಅಥವಾ ರೋಗಿಗಳಿಗೆ ಚಿಕಿತ್ಸೆ ಮಾಡತಕ್ಕಂಥದ್ದು ನಾನು ಇಲ್ಲಿ ಮುಂದುವರಿಸಬೇಕು, ನನ್ನ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ನನ್ನ ಇಚ್ಛೆ ಕೂಡ ಇದೆ. ಸೊ ಅಂದರೆ ಎಲ್ಲ ವರ್ಗದ ಜನರಿಗೂ ಕೂಡ, ಅಂದರೆ ಅವರ ಆರ್ಥಿಕ ಸಾಮರ್ಥ್ಯಕ್ಕೆ ಕೆಲವರಿಗೆ ರಿಯಾಯಿತಿ ಕೊಡಬೇಕು. ಈ ಆಸ್ಪತ್ರೆಯಲ್ಲಿ ರಿಯಾಯಿತಿ ಕೊಡತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಇವಾಗ ಮಾಸ್ಟರ್ ಹೆಲ್ತ್ ಚೆಕಪ್ ಸುಮಾರು 3,000 ರೂಪಾಯಿಗೆ ಮಾಸ್ಟರ್ ಹೆಲ್ತ್ ಚೆಕಪ್ ಆಗುತ್ತೆ. ಅದರಲ್ಲಿ ECG, ಎಕ್ಸ್ರೇ, ಎಕೋ, ಟ್ರೆಡ್ಮಿಲ್ಲು, ಎಲ್ಲ ರಕ್ತ ಪರೀಕ್ಷೆಗಳು ವಿತ್ ಕನ್ಸಲ್ಟೇಷನ್ನು. ಸೊ ಅದರಿಂದ ಈ ರೀತಿ ಆಸ್ಪತ್ರೆಗಳು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬರಬೇಕಾಗುತ್ತೆ. ಯಾಕೆಂದರೆ ಇವತ್ತು 30% ವೈದ್ಯಕೀಯ ಸೇವೆ ಸರ್ಕಾರಿ ಆಸ್ಪತ್ರೆಗಳ ಮೂಲಕ ಆಗ್ತಾ ಇದೆ. 70% ವೈದ್ಯಕೀಯ ಸೇವೆಗಳು ಖಾಸಗಿ ಆಸ್ಪತ್ರೆಗಳ ಮೂಲಕ ಆಗುತ್ತೆ. ಎಲ್ಲೋ ಒಂದು ಕಡೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಒಂದು ಸಣ್ಣ ಸಾರ್ವಜನಿಕ ಜವಾಬ್ದಾರಿ ಕೂಡ, ಸಾಮಾಜಿಕ ಜವಾಬ್ದಾರಿ ಕೂಡ ಇರಬೇಕು ಅಂತ ನನ್ನ ಪರಿಕಲ್ಪನೆ. ಸೊ ಇವತ್ತು ಬೆಂಗಳೂರು ಆಸ್ಪತ್ರೆ ಅವ್ರದ್ದು ಕೆಂಗೇರಿನಲ್ಲೂ ಕೂಡ ಒಂದು ಆಸ್ಪತ್ರೆ ಇದೆ, ಬೆಂಗಳೂರು ಆಸ್ಪತ್ರೆಯ ಅದು ದೊಡ್ಡದಾಗಿ ಇದೆ. ಅಲ್ಲೂ ಕೂಡ ಅವರು ಒಂದು ಮಧ್ಯಮ ವರ್ಗದವರಿಗೆ ಬಹಳ ಸಹಾಯ ಆಗ್ತಾ ಇದೆ. ಸೊ ಈಗಿರಬೇಕು, ಒಂದು ಖಾಸಗಿ ಆಸ್ಪತ್ರೆ ಆದರೂ ಕೂಡ ಎಲ್ಲ ವರ್ಗದವ್ರಿಗೂ ಚಿಕಿತ್ಸೆ ಸಿಗತಕ್ಕಂಥ ವ್ಯವಸ್ಥೆ ಇರಬೇಕು. ಅದಕ್ಕೋಸ್ಕರ ನಾನು ಅದರ ಮಾಲೀಕರಾದಂಥ ಕೃಷ್ಣ ಸುರಪನೇನಿ ಮತ್ತು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಡಾಕ್ಟರ್ ಅಭಿಷೇಕ್ ಅವ್ರಿಗೆಲ್ಲ ನಾನು ಮತ್ತು ಎಲ್ಲ ಆಡಳಿತ ವರ್ಗದವ್ರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ನಾನು ಕನ್ಸಲ್ಟೇಷನ್ನು ಬಡವರಾದರೆ ನಾನು ಫ್ರೀನೇ, ಬಡವರಿಗೆ ಆಗದೇ ಇದ್ದರೆ ಫ್ರೀ ಕನ್ಸಲ್ಟೇಷನ್ ಫ್ರೀನಾಗಿ ಮಾಡೋಣ, ಅದೇನು ತೊಂದರೆ ಏನಿಲ್ಲ. ಕನ್ಸಲ್ಟೇಷನ್ ಫ್ರೀ ಮಾಡಿದ್ರೇ ಖುಷಿ. ನಂತರ ಆಧುನಿಕ ಉಪಕರಣಗಳು ಅಂದರೆ ಒಂದು 640 ಸ್ಲೈಸ್ ಕಾರ್ಡಿಯಾಕ್ CT ಇದೆ. ಇಡೀ ಬೆಂಗಳೂರಲ್ಲಿ 640 ಸ್ಲೈಸ್ ಕಾರ್ಡಿಯಾಕ್ CT ಇರೋದು ಈಗ ಸದ್ಯಕ್ಕೆ ಬೆಂಗಳೂರು ಹಾಸ್ಪಿಟಲ್ ಮಾತ್ರ. ಅದರಿಂದ ಈ ಹೃದಯದ ರಕ್ತನಾಳಗಳ ಚಿತ್ರ ತುಂಬ ಚೆನ್ನಾಗಿ ಬರುತ್ತೆ, ಅದರದ್ದು ರೆಸೊಲ್ಯೂಷನ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಈ ಒಂದು ಹೃದಯದ ಬಡಿತ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ತುಂಬ ಚೆನ್ನಾಗಿ ರಕ್ತನಾಳಗಳ ಬ್ಲಾಕೇಜನ್ನು ನಾವು ಕ್ವಾಂಟಿಫೈ ಮಾಡ್ಬೋದು, ಅದು ಸಿವಿರಿಟಿ ಏನು ಅಂತ ಹೇಳ್ಬೋದು. MRI ಫೆಸಿಲಿಟಿ ಇದೆ, ಎಲ್ಲ ರೀತಿ ವ್ಯವಸ್ಥೆ